एमपी सागर खंडे जी इस वक्त हमारे साथ मौजूद है, तो हम उनसे अहम मुद्दों पे बात करेंगे, जैसे कि किसानों का फसल नुकसान हुआ है। तो सर, अभी सांसद में अमित शाह ने राहुल गांधी पर तीखा हमला बोलते हुए कहा था कि कांग्रेस सरकार 10 सालों में सिर्फ 60,000 करोड़ रुपए का ऋण माफ किया है, जबकि मोदी सरकार ने 4.28 लाख करोड़ का सीधे किसानों के खाते में ट्रांसफर किया था। इस पर क्या कहेंगे सर आप? ಈಗ ನೋಡಿ, ಕೇಂದ್ರ ಸರ್ಕಾರದ ವತಿಯಿಂದ ರೈತರಿಗೆ 3 ತಿಂಗಳಿಗೆ 2,000 ರೂಪಾಯಿ ಬರುತ್ತೆ. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಒಂದು ವರ್ಷದಲ್ಲಿ ನಾವು 24,000 ರೂಪಾಯಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಾವು ಎಲ್ಲ ನಮ್ಮ ತಾಯಂದಿರಿಗೆ ನಾವು ಕೊಡ್ತಾ ಇದ್ವಿ, ಎಲ್ಲರಿಗೆ ನಾವು ಕೊಡ್ತಾ ಇದ್ವಿ. ಕೇಂದ್ರ ಸರ್ಕಾರ ರೈತರ ಬಗ್ಗೆ ಅಷ್ಟೇ ಕಾಳಜಿ ಇತ್ತು ಅಂತಂದರೆ ಅವರು ಕನಿಷ್ಠ ಬೆಂಬಲ ಬೆಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅವ್ರು ಜಾರಿ ಮಾಡಬೇಕು. ಯಾಕಂದರೆ ನಾವು ಸುಮಾರು ಸಲ ನಾವು ಮ್ಯಾನಿಫೆಸ್ಟೋಲ್ ಕೂಡ 2024 ಮ್ಯಾನಿಫೆಸ್ಟೋಲ್ ಕೂಡ ನಾವು ಹೇಳಿದಿತ್ತು ಕಿ ನಾವು ಮೊದಲೇ ನಾವು ಏನು ಮಾಡ್ತೀವಿ ಅಂತಂದರೆ ಕನಿಷ್ಠ ಬೆಂಬಲ ಬೆಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಾವು ಜಾರಿ ಮಾಡ್ತೀವಿ ಅಂತ ಅನ್ನೋದು. ಈಗ ನೋಡಿ, ಕಾನೂನು ರೀತಿಯಲ್ಲಿ MSP ಇಲ್ಲ ಅಂತಂದರೆ ಏನೇನು ಸಮಸ್ಯೆಗಳಾಗ್ತಾವೆ ಅಂತಂದರೆ, ಈಗ ಹಿಂದಿನ ವರ್ಷ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 20 ಲಕ್ಷಕ್ಕಿಂತ ಜಾಸ್ತಿ ಒಂದು ಕ್ವಿಂಟಲ್ ಸೋಯಾಬೀನ್ ಬೆಳೆದಿದ್ರು. ಆದರೆ ಅದರಲ್ಲಿ ಕೇವಲ 1.5 ಲಕ್ಷ 1,60,000 ಮಾತ್ರ ಖರೀದಿಯಾಗಿದೆ, ಪ್ರೊಕ್ಯೂರ್ಮೆಂಟ್ ಆಗಿದೆ. ಅದಕ್ಕೆ ಆವಾಗ ಮಾರ್ಕೆಟ್ ರೇಟ್ ಇರೋದು 3,800 ಇತ್ತು, MSP ಇರೋದು 4,800 ಇತ್ತು. 1,000 ನುಕ್ಸಾನ್ ಯಾರಿಗೆ ಆಯಿತು? ರೈತರಿಗೆ ಆಯಿತು. ಅದಕ್ಕೆ ನಾವು ಈಗಲೂ ಕೂಡ ನಾವು ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತೀವಿ ಈ ಕನಿಷ್ಠ ಬೆಂಬಲ ಬೆಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನೀವು ಜಾರಿ ಮಾಡಿರಿ. ನೀವು ಒಂದು ಹೇಳಿಕೆ ಕೊಟ್ಟಿರ್ತು ಕಿ ರೈತರ ಒಂದು ಆದಾಯ ನೀವು ದುಪ್ಪಟ್ಟು ಮಾಡ್ತೀರಿ ಅಂತ ಅನ್ನೋದು. ಅದಕ್ಕೆ ನಾವು ಎಲ್ಲರೂ ರೈತರ ಪರವಾಗಿ ನಿಮಗೆ ನಾವು ಹೇಳ್ತೀವಿ ಕಿ ನೀವು ಅದನ್ನು ಜಾಸ್ತಿ ಮಾಡಿರಿ. ಅದ್ರ ಜೊತೆ ಈಗಾಗಲೇ ಎಲ್ಲ ಕಡೆ ಬರಗಾಲದ ಒಂದು ಪರಿಸ್ಥಿತಿ ಇದೆ. ಬರಗಾಲ ಘೋಷಣೆ ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡಿಬಿಟ್ಟು ಹೆಚ್ಚಿನ ರೀತಿಯಲ್ಲಿ ನೀವು ಪರಿಹಾರ ಒದಗಿಸಿ ಅಂತಂಬುದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ ಕಿ ನೀವು ಒಂದು ಕೇಂದ್ರ ಸರ್ಕಾರದ ವತಿಯಿಂದ ಪರಿಹಾರ ಮಾಡಿರಿ ಅಂತ. NDRF ನಾಮ್ಸ್ ಪ್ರಕಾರ ಹಣ ಬರೋದು ಭಾಳ ಕಡಿಮೆ. ಅದಕ್ಕೆ ಇನ್ನೂ ಜಾಸ್ತಿ ಒಂದು ಹಣ ನಾವು ತಂದು ನಮ್ಮ ಜನರಿಗೆ ಒಂದು ಸೌಲಭ್ಯ ಒದಗಿಸಬೇಕು ಅಂತ ನಾನು विनती ಮಾಡ್ತೀನಿ. सर, अभी जो अहम मुद्दा है, जहां पर जंतर मंतर पर अनशन पर बैठे सोनम वांगचुक, आज चादर से दीवार बनाई गई है और उनको आज उठा ले जाएगा, तो इस पर क्या प्रतिक्रिया देंगे सर आप? ಸೋನಂ ವಾಂಗ್ಚುಕ್ ಅವರು ಏನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಏನು ಮಾಡಬೇಕಾಗಿತ್ತು, ಅವ್ರ ಜೊತೆ ಮಾತುಕತೆ ನಡೆಸಬೇಕಾಗಿತ್ತು. 18 ದಿವಸ ಅವ್ರು ಮಾಡಿದ್ದಾರೆ. ಪ್ರಾರಂಭ ಹಂತದಲ್ಲಿ ಅವ್ರು ಮಾತುಕತೆ ನಡೆಸಿ ಅವ್ರೇನು ಕೇಳ್ತಾ ಇದ್ದಾರೆ, ಇವರು ನಮ್ಮ ಪ್ರಧಾನವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತ. ಯಾಕಂದರೆ ಸುಮಾರು ಸಲ ಈಗಾಗಲೇ ಪೇಪರ್ ಲೀಕ್ ಆಗ್ತಿದೆ. ನೀಟ್ ಪೇಪರ್ ಕೂಡ ಲೀಕ್ ಆಗಿ 22 ಲಕ್ಷ ವಿದ್ಯಾರ್ಥಿಗಳ ಒಂದು ಜೀವನ, ಅವರಿಗೆ ಒಂದು ಜೀವನದಲ್ಲಿ ಅವರಿಗೆ ಒಂದು ಕಷ್ಟ ಅನುಭವಿಸಿದ್ದಾರೆ. ಅವ್ರ ಭವಿಷ್ಯನೇ ಕೂಡ, ಯಾಕಂದರೆ ಒಂದ್ಸಲ ನಾವು ಎಕ್ಸಾಮಲ್ಲಿ ಚೆನ್ನಾಗಿ ಬರಿಬೋದು, ಒಂದೊಂದ್ಸಲ ಬರೀಲಕ್ಕಾಗಲ್ಲ. ಸುಮಾರು 20-25 ವಿದ್ಯಾರ್ಥಿಗಳು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಜಿಮ್ಮೆದಾರಿ, ರೆಸ್ಪಾನ್ಸಿಬಿಲಿಟಿ ಯಾರಾದರೂ ಅಕೌಂಟಬಿಲಿಟಿ ತಗೋಬೇಕಲ್ಲ. ಯಾರು ತಗೋಬೇಕು ಅಂದರೆ ಕೇಂದ್ರ ಸರ್ಕಾರದ ಸಚಿವರೇ ತಗೋಬೇಕು. ಅದಕ್ಕೆ ನಾವು ಕೂಡ ರಾಹುಲ್ ಗಾಂಧೀಜಿಯವರು ಕೂಡ ಕೋಟಾದಲ್ಲಿ ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳ ಒಂದು ಸಮಾವೇಶ ಮಾಡಿದ್ರು. ಎಲ್ಲ ವಿರೋಧ ಪಕ್ಷದವರು ಒಂದೇ ಧ್ವನಿ ಎತ್ತಾ ಇದ್ದಾರೆ ಕಿ ವಿದ್ಯಾರ್ಥಿಗಳ ಪರವಾಗಿ ಒಳ್ಳೆ ನೀವು ಸಿಸ್ಟಮ್ ಮಾಡಿ, ಅದ್ರ ಜೊತೆ ಈಗಾಗಲೇ ಏನೆಲ್ಲ ಪೇಪರ್ ಲೀಕ್ ಆಗಿದೆ ಅದನ್ನು ಒಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ತಗೊಂಡು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತ. ಆದರೆ ಈಗಲೂ ಕೂಡ ಅವ್ರು ಕೊಟ್ಟಿಲ್ಲ. ಇದ್ರ ಬಗ್ಗೆ ಮಾತು ಎತ್ತಕ್ಕೆ ರೆಡಿ ಇಲ್ಲ. ಪ್ರಧಾನಮಂತ್ರಿಯವರು ಮಾತು ಎತ್ತಕ್ಕೆ ರೆಡಿ ಇಲ್ಲ. ಈ ಬಗ್ಗೆ ಯಾರೂ ಕೂಡ ಕೇಂದ್ರ ಸರ್ಕಾರದ ಜೊತೆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಸೋನಂ ವಾಂಗ್ಚುಕ್ ಅವರು ಏನು ಉಪವಾಸ ಸತ್ಯಾಗ್ರಹ ಕೂತಿದ್ರು, ಅವ್ರ ಜೊತೆ ಮಾತುಕತೆ ನಡೆಸಿ ನಾವು ಕ್ರಮ ತಗೊಳ್ತೀವಿ, ನಾವು ಬದಲಾವಣೆ ಮಾಡ್ತೀವಿ, ಸುಧಾರಣೆ ಮಾಡ್ತೀವಿ ಅಂತಂಬುದು ಅವ್ರು ಹೇಳಬೇಕಾಗಿತ್ತು. ಆದರೂ ಇಲ್ಲಿವರೆಗೆ ಏನೂ ಮಾಡಿಲ್ಲ. 21ನೇ ದಿನಕ್ಕೆ ಅವರನ್ನು ಎತ್ತಿ ಆಸ್ಪತ್ರೆಗೆ ಬಹುಶಃ ಒಯ್ದಿರ್ಬೋದು, ಆದರೆ ಇಲ್ಲಿವರೆಗೆ ಅವ್ರು ಏನೂ ಮಾಡಿಲ್ಲ. ಅದಕ್ಕೆ ಇದನ್ನು ನಾವು ಖಂಡಿಸ್ತೀವಿ. ಅವರು ಕೇಂದ್ರ ಸರ್ಕಾರದವರು ಮಾತುಕತೆ ನಡೆಸಿ ಅವರಿಗೆ ನ್ಯಾಯ ಒದಗಿಸಬೇಕಾಗಿತ್ತು. ಅವರಿಗಂತಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿದಂಗೆ ಆಗ್ತಾ ಇತ್ತು. ಅದಕ್ಕೆ ಜಂತರ್ ಮಂತರದಲ್ಲಿ ಸುಮಾರು ದಿವಸಗಳಿಂದ ಎಲ್ಲರೂ ಪ್ರತಿಭಟನೆ, ಯುವಕರು ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ವಿರೋಧ ಪಕ್ಷ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಈ ಕೇಂದ್ರ ಸರ್ಕಾರ ಕರೆಕ್ಟಾಗಿ ಅಕೌಂಟಬಿಲಿಟಿ ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವ್ರ ಜಿಮ್ಮೆದಾರಿ ಇರುತ್ತೆ, ಅದನ್ನು ತಗೊಳ್ತಾ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. तो चलिए, ये था एमपी सागर खंडे जी ने बताया कि किस तरह स्टूडेंट्स के साथ अन्याय हो रहा है, तो केंद्र सरकार को क्या कुछ करना चाहिए। केपी न्यूज़ के कैमरामैन महेश के साथ मैं पूजा, केपी न्यूज़ 24/7 बेताज।